ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ ನಮಸ್ಕಾರ. ಕಾಫಿ ಸಂಶೋಧನಾ ಕೇಂದ್ರದ ಅಡಿಯಲ್ಲಿ ಅನೇಕ ಕಾಫಿ ಉಪಸಂಶೋಧನಾ ಕೇಂದ್ರಗಳು ಕೂಡ ಇದ್ದಾವೆ. ಚಟ್ಟಹಳ್ಳಿಯಲ್ಲಿ ಇರತಕ್ಕಂತಹ ಕಾಫಿ ಉಪಸಂಶೋಧನಾ ಕೇಂದ್ರದ ಪರಿಚಯವನ್ನು ಇವತ್ತು ತಮಗೆಲ್ಲ ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಹಳ್ಳಿಯ ಕಾಫಿ ಉಪಸಂಶೋಧನಾ ಕೇಂದ್ರದ ಉಪನಿರ್ದೇಶಕರಾದ ಡಾಕ್ಟರ್ ಜೀನಾ ದೇವಸಿಯಾ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಒಂದು ಕೇಂದ್ರದ ಪರಿಚಯವನ್ನು ಮಾಡಿಕೊಡಿ. ಚಟ್ಟಹಳ್ಳಿನಲ್ಲಿ ಇರೋ ಈ ಕಾಫಿ ಉಪಕೇಂದ್ರ ಕಾಫಿ ಬೋರ್ಡಿಂದ ನೋಡಿದ್ರೆ ಅದರದ ಮೇನ್ ಕೇಂದ್ರವನ್ನು ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಾಳೆಹೊನ್ನೂರಿನಲ್ಲಿ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ನಲ್ಲಿ ಇದೆ. ಬಟ್ ಅದರದ್ದು ಇನ್ನೂ ಬೇರೆ 5 ರಿಸರ್ಚ್ ಸ್ಟೇಷನ್ ಇದೆ. ಚಟ್ಟಹಳ್ಳಿನಲ್ಲಿ ಇರೋ ಉಪಕೇಂದ್ರ ಅದರದ ಮೇನ್ ಸಬ್ ಸ್ಟೇಷನ್. ಅದು ಕರ್ನಾಟಕದಲ್ಲಿ ಆ ಥರ 2 ರಿಸರ್ಚ್ ಸ್ಟೇಷನ್ ಇದೆ. ಒಂದು ಮೇನ್ ಚಿಕ್ಕಮಗಳೂರಿನಲ್ಲಿ ಇದೆ. ಈ ಉಪಕೇಂದ್ರವನ್ನು 1947ರಲ್ಲಿ ಇಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಫಾರ್ ವಾಟ್ ರೀಸನ್ ಆದರೆ ಅದರದ್ದು ಮೇನ್ ಮ್ಯಾಂಡೇಟ್ ಒಂದು, ಆ ಏನೇನು ರಿಸರ್ಚ್ ಎಲ್ಲ ಕಡೆ ನಡೀತಾ ಇದೆ ಅದು ನಾವು ಇಲ್ಲಿ ಟೆಸ್ಟ್ ಮಾಡೋದಕ್ಕೆ, ಈ ವಾತಾವರಣಕ್ಕೆ ನಾವು ನೋಡಿರೋ ರಿಸರ್ಚ್ ಫೈಂಡಿಂಗ್ಸ್ ಅಲ್ಲಿ ಆಗಲಿ ಇಲ್ಲೇ ಬೇರೆ ರಿಸರ್ಚ್ ಮಾಡ್ತೀವಿ, ಅದರದ್ದು ರಿಸರ್ಚ್ ಫೈಂಡಿಂಗ್ಸ್ ಇಲ್ಲಿ ಇರೋ ತೋಟನಲ್ಲಿ ಅದು ಹೇಗೆ ಪರ್ಫಾರ್ಮ್ ಆಗ್ತಾ ಇದೆ, ಅದೇ ರಿಸಲ್ಟ್ ಈ ಜಾಗದಲ್ಲಿ ಬರ್ತಾ ಇದೆ, ಅದೆಲ್ಲ ನೋಡೋಕ್ಕೆ ನಾವು ರಿಸರ್ಚ್ ಸ್ಟೇಷನ್ ತೋಟನಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿದ್ರೆ ನಮ್ಮ ಸಬ್ ಸ್ಟೇಷನ್ನಲ್ಲಿ ಒಂದು 300 ಏಕರ್ ಜಾಗ ಇದೆ. ಆ 300 ಏಕರ್ನಲ್ಲಿ ಅರಬಿಕಾ ಇದೆ, ರೋಬಸ್ಟಾನು ಇದೆ. 2 ವೆರೈಟೀಸ್ನಲ್ಲಿ ಟೆಸ್ಟಿಂಗ್ ನಡೀತಾ ಇದೆ. ಆಮೇಲೆ ಇಲ್ಲಿ ನಮ್ಮ ಸಬ್ ಸ್ಟೇಷನ್ದು ಸರ್ವಿಸಸ್ ನೋಡಿದ್ರೆ ರೈತರಿಗೆ ಇಲ್ಲಿಂದ ಏನು ಪ್ರಯೋಜನ ಅಂದರೆ, ನಾವು ಮೇಯ್ನ್ ಆಗಿ ಇಲ್ಲಿ ಮಣ್ಣು ಪರೀಕ್ಷೆ ಮಾಡ್ತೀವಿ. ಈ ಮಣ್ಣು ಪರೀಕ್ಷೆಗೆ ಇಲ್ಲಿ ಒಂದು ನಮ್ಮದು ಲ್ಯಾಬ್ರೇಟರಿ ಇದೆ. ಅದು ಮಣ್ಣು ಪರೀಕ್ಷೆ ಆಗಲಿ, ಗೊಬ್ಬರ ಪರೀಕ್ಷೆ ಆಗಲಿ ಪರೀಕ್ಷೆ ಮಾಡಿಬಿಟ್ಟು ಅದರದ್ದು ಮಾಹಿತಿ ಕೊಡ್ತಾರೆ. ಎಷ್ಟು ನಾವು ರಸಗೊಬ್ಬರವನ್ನು ಹಾಕ್ಬೋದು, ರೈತರು ಬಂದು ಅವ್ರದ್ದು ಸಾಯಿಲ್ ಸ್ಯಾಂಪಲ್ ಇಲ್ಲಿ ಕಲಿಸ್ಬೋದು, ಇಲ್ಲಿ ಬಂದು ಕೊಡ್ಬೋದು. ಮಣ್ಣು ಪರೀಕ್ಷೆ ಮಾತ್ರ ಅಲ್ಲ, ಕಾಫಿ ತೋಟನಲ್ಲಿ ಲೈಮಿಂಗ್ ಮಾಡ್ತೀವಿ. ಆ ಲೈಮಿಂಗ್ ಮಾಡೋಕ್ಕೂ ನಾವು ಇಲ್ಲಿಂದ ನಾವು ಸಲಹೆ ಕೊಡ್ತೀವಿ. ಇನ್ನು ಬೇರೆ ಥರ ನೋಡಿದ್ರೆ, ಸಪೋಸ್ ರೈತರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲಿಂದ ವಿಜ್ಞಾನಿಗಳು ಅವ್ರ ತೋಟ ಹೋಗಿ ನೋಡ್ಕೊಂಡ್ರು ಸಲಹೆ ಕೊಡ್ತೀವಿ. ಸಾಯಿಲ್ ಪ್ರಾಬ್ಲಮ್ ಮಾತ್ರ ಅಲ್ಲ, ಬೇರೆ ಏನಾದ್ರು ಕೀಟ ಪ್ರಾಬ್ಲಮ್ ಆ ಥರ ಇದ್ರೂ ಸೈಂಟಿಸ್ಟ್ ಅವರೊಂದು ಟೀಮ್ ಆಗಿ ಹೋಗಿ ನೋಡಿ ಅವರ ಸಲಹೆ ಕೊಡ್ತಾರೆ. ಇದಲ್ಲದೆ ನಾವು ವೆರೈಟೀಸ್ ಹೇಳ್ತೀವಿ. ಸಪೋಸ್ ವೆರೈಟಿ ಬೀಜ ಅವ್ರಿಗೆ ಬೇಕು, ಇಲ್ಲ ಗಿಡ ಬೇಕು, ನಾವು ಕಂಬು ಚಿಗುರಿ ಗಿಡ ಇಲ್ಲಿಂದ ಸೇಲ್ ಮಾಡ್ತೀವಿ. ಅದು ಕಂಬು ಚಿಗುರಿ ಗಿಡ ಅಂದರೆ ನಾವು ರೋಬಸ್ಟಾನಲ್ಲಿ C/R ಗಿಡ ಇದೆ, ಅದರದ್ದು ಕಂಬು ಚಿಗುರು ಗಿಡ ಮಾಡ್ತೀವಿ. ಆ ಸರ್ವಿಸು ಇಲ್ಲಿಂದ ಇದೆ. ಈವನ್ ಎಂಟಮಾಲಜಿ ಡಿವಿಷನಿಂದ ಸಪೋಸ್ ಅವ್ರಿಗೆ ಬ್ರೋಕಾ ಟ್ರಾಪ್ ಬೇಕು, ಇಲ್ಲಿಂದ ಸೇಲ್ ಮಾಡ್ತೀವಿ. ಇಲ್ಲ ಟ್ರೈಕೋಡರ್ಮಾ ಬೇಕು, ಅದು ಅವರು ಇಲ್ಲಿಂದ ಕಲ್ಚರ್ ತೊಗೋಬೋದು, ಇಲ್ಲಿ ಬಂದು ತೊಗೊಳ್ತಾ ಇದ್ದಾರೆ. ಮುಖ್ಯ ಪ್ಲಾಂಟರ್ಸ್ಗೂ ನಾವು ಐ ಆಮ್ ವೆಲ್ಕಮಿಂಗ್ ದಮ್. ಏನಂದರೆ ಈ ಒಂದು ಸರ್ವಿಸ್ ಎಲ್ಲ ರೈತರಿಗೂ ರೀಚ್ ಆಗಬೇಕು. ನಾವು ನಿಮ್ಮ ತೋಟಕ್ಕೆ ಬಂದು ನಿಮಗೆ ಮಾಹಿತಿ ಕೊಡ್ತೀವಿ. ಕಾಫಿ ಉಪಸಂಶೋಧನಾ ಕೇಂದ್ರದ ಬಗೆಗಿನ ಹೆಚ್ಚಿನ ಮಾಹಿತಿಗೆ ಹಾಗೂ ಇಲ್ಲಿ ದೊರೆತಾ ಇರತಕ್ಕಂತಹ ಸೇವಾ ಸೌಲಭ್ಯಗಳನ್ನು ಬಳಕೆ ಮಾಡಿಕೊಳ್ಳುವ ದೃಷ್ಟಿಯಿಂದ ತಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ? ನಮ್ಮ ಫೋನ್ ನಂಬರ್ 9902017867 9920201787. ಕೇಳಿದ್ರಲ್ಲ, ಕೊಡಗು ಜಿಲ್ಲೆಯ ಚಟ್ಟಹಳ್ಳಿ ಸಮೀಪ ಇರತಕ್ಕಂತಹ ಕಾಫಿ ಉಪಸಂಶೋಧನಾ ಕೇಂದ್ರ ಬೆಳೆಗಾರರ ಹಿತದೃಷ್ಟಿಯಿಂದ ನಿರ್ಮಾಣಗೊಂಡಿದ್ದು ಮತ್ತು ಬೆಳೆಗಾರರಿಗಾಗಿ ಅನೇಕ ಸೇವಾ ಸೌಲಭ್ಯಗಳನ್ನು ಕೂಡ ಇದು ಒದಗಿಸ್ತಾ ಇದೆ. ಈ ಒಂದು ಸೇವಾ ಸೌಲಭ್ಯವನ್ನು ಪಡೆದುಕೊಂಡು ನಮ್ಮ ಕಾಫಿ ಬೆಳೆಗಾರರು ಮತ್ತಷ್ಟು ಸಬಲರಾಗಬಹುದು. ಈ ಕಾಫಿ ಉಪಸಂಶೋಧನಾ ಕೇಂದ್ರದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟವರು ಡಾಕ್ಟರ್ ಜೀನಾ ದೇವಸಿಯಾ ಅವರು. ತಾವು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.